ಹೈನುಗಾರಿಕೆಯಿಂದ ಜೀವನ ಸುಗಮವಾಗುವುದರ ಜೊತೆಗೆ ಹೈನು ಉದ್ಯಮ ವೃದ್ಧಿಯಾಗಲಿದೆ ಎಂದು ಶಾಸಕ ಬಸವರಾಜ ಶಿವಗಂಗಾ ಹೇಳಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 54 ರೈತರಿಗೆ ಆಕಳುಗಳನ್ನು ವಿತರಿಸಿ ಅವರು ಮಾತನಾಡಿದರು. ರೈತರಿಗೆ ಪಶು ಆಧಾರಿತ ಕೃಷಿ ಉತ್ತೇಜಿಸಲು ಮತ್ತು ಆರ್ಥಿಕವಾಗಿ ಸಬಲರಾಗಲು ಪ್ರತಿ ರೈತರಿಗೆ ಹಸುಗಳನ್ನು ಖರೀದಿಸಲು 30,000 ಸಹಾಯಧನ ನೀಡಲಾಗಿದೆ. ಮೆದಿಕೆರೆ ಗ್ರಾಮಕ್ಕೆ ಒಟ್ಟು 16.20 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ. ಈ ಕಾರ್ಯಕ್ರಮದಿಂದ ಪ್ರತಿದಿನ 80 ರಿಂದ 120 ಲೀಟರ್ ಹಾಲು ಉತ್ಪಾದನೆ ಹೆಚ್ಚಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಶ್ರೀನಿವಾಸ್ ಚಿಂತಾಳ್, ತಾಲೂಕು ಕೃಷಿ ಅಧಿಕಾರಿ ಅರುಣ್ ಕುಮಾರ್, ಹೊನ್ನಳ್ಳಿ ರೇವಣಸಿದ್ದನಗೌಡ, ಕಾಡಜ್ಜಿ ತಿಪ್ಪೇಸ್ವಾಮಿ, ಶ್ರೀನಿವಾಸ್, ಮಹತಾಬ್ ಅಲಿ, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜಪ್ಪ ಸೇರಿದಂತೆ ಇತರರಿದ್ದರು. ಸಂತ ಇದಕ್ಕೆ ಬರ ಸಂತ ಹಿಂದಕ್ಕೆ ಬರ ಹಿಂದಕ್ಕೆ ಬರ್ರ ಬಂದ್ರೆ ಬಿಟ್ಟು ಕೇಳೋಣ ಬಂದ್ರೆ ಸಾಕ್ಬೋಟ ಮಾನ್ಯ ಶಾಸಕರು ಹಸುಗಳಿಗೆ ಪೂಜೆಯನ್ನು ಮಾಡುತ್ತಿದ್ದು, ನೀನು ಕೆಲವೇ ಕ್ಷಣಗಳಲ್ಲಿ ಹಸು ಪಡೆದಂಥ ಫಲಾನುಭವಿಗಳಿಗೆ ಹಸು ವಿತರಣೆ ಕಾರ್ಯಕ್ರಮ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಅಣ್ಣ ಇಲ್ಲಿ ನೋಡ್ರಿ ನೋಡಿ